ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಏನಾದರೂ ಹುಟ್ಟುಹಬ್ಬದ ದಿನ ಬರುತ್ತಾ? ಏನೋ ಒಂದು ಪೋಸ್ಟರ್ನ ಹಾಕಿದ್ದಾರೆ. ಆ ಪೋಸ್ಟರ್ ಎಷ್ಟು ಜನರಿಗೆ ಅರ್ಥ ಆಯಿತೋ ಅರ್ಥ ಆಗಿಲ್ವೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಈಗಲೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಇವಾಗಲೇ ಶುರು ಮಾಡ್ಕೊತಾ ಇದ್ದಾರೆ. ಹುಟ್ಟುಹಬ್ಬದ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನು ಅದೇ ತಪ್ಪನ್ನ ಮಾಡೋಕ್ಕೆ ಶುರು ಮಾಡ್ಕೊತಾ ಇದ್ದಾರೆ. ಸೊ ಮಾತಾಡೋಣ ಇದ್ರ ಬಗ್ಗೆ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಆ ಪೋಸ್ಟರಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಆ್ಯಂಡ್ ಅದ್ರ ಜೊತೆಗೆ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ ಏನಾದರೂ ಹುಟ್ಟುಹಬ್ಬದ ದಿನ ಬರಬಹುದಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಟು ದ ವಿಡಿಯೋ. ಇಫ್ ನೀವೇನಾದರೂ ರಾಕಿ ಅಭಿಮಾನಿ ಆಗಿದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಸೊ ನೀವು ಮೊದಲನೇದಾಗಿ ಒಂದು ಪೋಸ್ಟರ್ನ ಅಪ್ಲೋಡ್ ಮಾಡಿದರೆ ಸಾಮಾಜಿಕ ಜಾಲತಾಣಗಳಲ್ಲಿ, ಸೊ ಅಂದರೆ ಅವರ ಅಫಿಷಿಯಲ್ ಅಕೌಂಟ್ಸಲ್ಲಿ. ಸೊ ಆ ಪೋಸ್ಟರಲ್ಲಿ ಇರೋದು ಮ್ಯಾಟ್ರ್ ಬಂದ್ಬಿಟ್ಟು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ನನ್ನ ಹುಟ್ಟುಹಬ್ಬದ ದಿನ ನಾನು ಸಿನಿಮಾ ವರ್ಕ್ ಇರೋ ಕಾರಣದಿಂದ ನಾನು ಯಾರಿಗೂ ಸಹ ಸಿಗ್ತಾ ಇಲ್ಲ. ನೀವು ಸಹ ಯಾವುದೇ ಒಂದು ಕಟೌಟ್ನು ಏನೂ ಸಹ ಹಾಕಬೇಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿ ಹೆಮ್ಮೆ ಪಡುವಂತಹ ಕೆಲಸನ ಮಾಡಿದ್ರೆ ಅದೇ ನನ್ನ ಹುಟ್ಟುಹಬ್ಬದ ಒಂದು ಬೆಸ್ಟ್ ಗಿಫ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಪೋಸ್ಟರ್ ಹಾಕಿದ ತಕ್ಷಣ ಸಾಕಷ್ಟು ಜನ ಡಿಸಪಾಯಿಂಟ್ ಆದರು, ಕೆಲವೊಬ್ಬರು ಖುಷಿಪಟ್ಟರು. ಏತಕ್ಕೋಸ್ಕರ ಡಿಸಪಾಯಿಂಟ್ ಆಯಿದ್ರು, ಏನಕ್ಕೋಸ್ಕರ ಖುಷಿಪಟ್ಟರು ಅಂತ ಕೇಳೋದಾದರೆ, ಸರಿ ಲಾಸ್ಟ್ ಇಯರ್ ಬಂದ್ಬಿಟ್ಟು ಈ ಪೋಸ್ಟರ್ ಹಾಕೋದಕ್ಕೆ ಕಾರಣ ಏನು ಅಂತ ಹೇಳ್ಬಿಡ್ತೀನಿ. KGF ಚಾಪ್ಟರ್ 1 ಅಥವಾ KGF ಚಾಪ್ಟರ್ 2 ಸಿನಿಮಾ ರಿಲೀಸ್ ಆದ ಸಮಯದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕೇಕ್ನ ಕಟ್ ಮಾಡಿದಂತಹ ಒಂದು ಹಿಸ್ಟ್ರಿ ಸಹ ಯಶ್ ಅವರ ಜೀವನದಲ್ಲಿ ಇದೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಅವರ ಹುಟ್ಟುಹಬ್ಬದ ದಿನ ಒಂದು ಬ್ಯಾನರ್ ಕಟ್ಟಕ್ಕೆ ಹೋಗಿ 2 ಅಭಿಮಾನಿಗಳು ತೀರಿಕೊಂಡಂತಹ ಒಂದು ಹಿಸ್ಟ್ರಿ ಸಹ ಇದೆ. ಮೊದಲನೇದಾಗಿ ಹೇಳಿದ ಎಕ್ಸಾಂಪಲ್ ಬಂದ್ಬಿಟ್ಟು ಎಷ್ಟು ಖುಷಿ ಕೊಡ್ತಲ್ವಾ? ಅಟ್ ದ ಸೇಮ್ ಟೈಮ್ ಎರಡನೇದಾಗಿ ಹೇಳಿದ ಒಂದು ಎಕ್ಸಾಂಪಲ್ ಬಂದ್ಬಿಟ್ಟು ಎಷ್ಟು ನೋವು ಕೊಡುತ್ತಲ್ವಾ? ಇಷ್ಟೇ ಗುರು, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಖುಷಿ ಅಂದರೆ ಎಲ್ಲರೂ ಸಂಭ್ರಮ ಮಾಡ್ತೀವಿ, ಅದೇ ಒಂದು ಪ್ರಾಣ ಹೋದರೆ ಎಲ್ಲರೂ ಸಹ ದುಃಖ ಪಡ್ತೀವಿ. ಮತ್ತೆ ಅದನ್ನು ರಿಪೀಟ್ ಮಾಡೋದು ಬೇಡ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಅವರ ಅಭಿಮಾನಿಗಳನ್ನ ಎಲ್ಲ ಕಂಪ್ಲೀಟ್ ಮೈಂಡಲ್ಲಿ ಇಟ್ಕೊಂಡು ಅಪ್ಲೋಡ್ ಮಾಡಿದಂಥ ಒಂದು ಪೋಸ್ಟ್ ಅಂದರೆ ಈಗಾಗಲೇ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇದ್ದೀರಿ, ಇದೇ ಪೋಸ್ಟೇ. ಸೊ ಲಾಸ್ಟ್ ಇಯರ್ ಆದಂತಹ ಒಂದು ಇನ್ಸಿಡೆಂಟಿಂದ ಮೈಂಡಲ್ಲಿ ಇಟ್ಕೊಂಡು ಈ ರೀತಿಯ ಒಂದು ನೋಟಿಸ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಇದು ನನ್ನ ಅನಿಸಿಕೆ ಬಂದ್ಬಿಟ್ಟು ಸೀರಿಯಸ್ಲಿ ತುಂಬಾ ಖುಷಿ ಆಯಿತು ನನಗೆ ಬಂದ್ಬಿಟ್ಟು. ಯಾಕಂದರೆ ಮತ್ತೆ ನಿಮಗೆ ಎಷ್ಟೇ ಹೇಳಿದ್ರೂ ಸಹ ನೀವು ಮಾಡೇ ಮಾಡ್ತೀರಿ, ಅದು ಸೈಡ್ಗೆ ಇಟ್ಬಿಟ್ಟು. ಬಟ್ ಅವ್ರ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅದ್ರ ಮೇಲೂ ಮಾಡಿದ್ರೆ ಯಾರೂ ಸಹ ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಇದು ನನ್ನ ಪರ್ಸ್ನಲ್ ಆಗಿ ನಿಮಗೆ ಹೇಳೋದಾದರೆ ಬಂದ್ಬಿಟ್ಟು ಪ್ರತಿಯೊಂದು ಸೂಪರ್ ಸ್ಟಾರ್ ನಟನ ಒಂದು ಹುಟ್ಟುಹಬ್ಬ ಬಂದಾಗ ಅಥವಾ ಅವರ ಸಿನಿಮಾ ರಿಲೀಸ್ ಆಗೋದಾಗ ಬಂದ್ಬಿಟ್ಟು ಖಂಡಿತ ಸೆಲೆಬ್ರೇಷನ್ಸ್ ಅನ್ನೋದು ನಡೆಯುತ್ತೆ. ಆ ಸೆಲೆಬ್ರೇಷನ್ಸ್ ಮಾಡುವ ಸಮಯದಲ್ಲಿ ಬಂದ್ಬಿಟ್ಟು ತುಂಬ ಜೋಪಾನವಾಗಿ ಮಾಡಿ. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ತಂದೆ ತಾಯಿ ಅನ್ನೋದು ನಮ್ಮ ಮಕ್ಕಳು ಎಲ್ಲೋ ಸಿನಿಮಾ ನೋಡೋಕ್ಕೆ ಹೋಗಿದ್ದಾರೆ, ಆದಷ್ಟು ಬೇಗ ಬರಲಿ ಅಂತ ಕಾಯ್ತಾ ಇರ್ತಾರೆ. ಸೊ ನಮಗೆ ಹೆಚ್ಚು ಕಮ್ಮಿ ಆದರೆ ನಮ್ಮ ತಂದೆ ತಾಯಿ ತಡ್ಕೊಳ್ಳುವಷ್ಟು ಶಕ್ತಿ ಖಂಡಿತವಾಗ್ಲೂ ಯಾರಿಗೂ ಸಹ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸೆಲೆಬ್ರೇಷನ್ಸು ನಾನು ಹೇಳಿದ್ರೂ ಮಾಡ್ತೀರಾ, ಹೇಳಿಲ್ಲ ಅಂದರೂ ಮಾಡ್ತೀರಾ. ಯಾಕಂದರೆ ನೀವೆಲ್ಲ ಅಭಿಮಾನಿಗಳು. ಬಟ್ ನಿಮಗೆ ಅಂತ ಒಂದು ಲೆಟರ್ನ ಬರೆದು ಅಪ್ಲೋಡ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಅದ್ರ ಮೇಲೂ ಮಾಡ್ತೀನಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಬಟ್ ಇಫ್ ಏನಾದರೂ ಮಾಡಿದ್ರೆ ನನ್ನ ಕಡೆಯಿಂದ ಹೇಳೋದು ಒಂದೇ, ನಿಮಗೆ ಕೈ ಮುಗಿತಾ ಇದ್ದೀನಿ, ನೀವು ಮಾತ್ರ ಜೋಪಾನವಾಗಿ ಮಾಡಿ ಅಂತ ಹೇಳ್ತಾ, ಸೊ ನೀವು ಟಾಕ್ಸಿಕ್ ವಿಷಯಕ್ಕೆ ಬರ್ತೀನಿ. ಸೊ ನೀವು ಟಾಕ್ಸಿಕ್ ಸಿನಿಮಾದ ಶೂಟಿಂಗು ಮುಂಬೈಯಲ್ಲಿ 2ನೇ ಶೆಡ್ಯೂಲ್ ಅನ್ನೋದು ನಡೀತಾ ಇತ್ತು. ಆ್ಯಂಡ್ ರೀಸೆಂಟ್ಲಿ ಬಂದ್ಬಿಟ್ಟು ಶೂಟಿಂಗ್ ಅನ್ನೋದು 2ನೇ ಶೆಡ್ಯೂಲ್ದು ವ್ರ್ಯಾಪ್ ಆಗಿದೆ, ಅಂದರೆ ಮುಗ್ದಿದೆ. ಆ್ಯಂಡ್ ಇನ್ನು 3rd ಶೆಡ್ಯೂಲ್ ಬಂದ್ಬಿಟ್ಟು ಯಾವಾಗ ಶುರು ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಅಥವಾ ನಾಳಿದ್ದು ನಿಮಗೆ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಇನ್ನು ಟಾಕ್ಸಿಕ್ ಅಪ್ಡೇಟು 8ನೇ ತಾರೀಕು ಏನಾದರೂ ಬರುತ್ತಾ ಬರಲ್ವಾ ಅಂತ ಕೇಳೋದಾದರೆ, ಇಲ್ಲಿ ಒಂದು ಲೋಗೋ ಹಾಕಿದ್ದಾರೆ ಮೇಲೆ ಬಂದ್ಬಿಟ್ಟು. ಈ ಲೋಗೋ ನೀವೇನಾದರೂ ನೋಡಿಕೊಂಡು ಸ್ವಲ್ಪ ಈ ಕಡೆ ಟಿಲ್ಟ್ ಮಾಡಿ ಚೆಕ್ ಮಾಡಿ, 3-8 ಅಂತ ಕಾಣಿಸುತ್ತೆ. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ನನ್ನ ಪ್ರಕಾರ ಗುರು, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಡಿಕೋಡ್ ಮಾಡಿ, ನಿಮಗೆ ಏನು ಅನಿಸುತ್ತೋ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನನ್ನ ಪ್ರಕಾರ ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಕೇಳೋದಾದರೆ 38 ಅಂತ ಇದೆ ಗುರು, 38. ಓಕೆನಾ? 38 ಸದ್ಯಕ್ಕೆ ಯಶ್ ಸರ್ ಅವರ ಏಜ್ ಬಂದ್ಬಿಟ್ಟು 38. ಆ್ಯಂಡ್ ನೆಕ್ಸ್ಟ್ 8 ಬಂದರೆ 39ಕ್ಕೆ ಬಂದ್ಬಿಡುತ್ತೆ. ಸೊ ಇವಾಗ 38. ಓಕೆನಾ? ಈ 3ನೇ ನಂಬರ್ ಬಂದ್ಬಿಟ್ಟು 3ನೇ ತಾರೀಕು ಅಂದರೆ ಜಾನ್ವರಿ 3ನೇ ತಾರೀಕು ಏನಾದರೂ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. 8ನೇ ತಾರೀಕು ಏನು ಬರ್ತಾ ಇದೆ ಅನ್ನೋದ್ರ ಬಗ್ಗೆ 3ನೇ ತಾರೀಕು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಅಟ್ ದ ಸೇಮ್ ಟೈಮ್ 8ನೇ ತಾರೀಕು ಬಂದ್ಬಿಟ್ಟು ನಿಮಗೆ ಖಂಡಿತ ಗ್ಲಿಮ್ಸೋ ಅಥವಾ ಪೋಸ್ಟರೋ ಅಥವಾ ಸಿನಿಮಾದ ರಿಲೀಸಿಂಗ್ ಡೇಟೋ ಅಥವಾ ಏನದು ಸಿನಿಮಾದ
ಟೀಸರ್ ಬಿಡಲ್ಲ, ಫಸ್ಟ್ ಲುಕ್ಕು ಏನೋ ಒಂದು ಖಂಡಿತ ಡಿಸಪಾಯಿಂಟ್ ಆಗದೆ ಇರೋ ರೀತಿ, ಯಾಕಂದರೆ ಈಗಾಗಲೇ ಸೆಲೆಬ್ರೇಷನ್ಸ್ ಮಾಡಬೇಡಿ ಅಂತ ಒಂದು ಪೋಸ್ಟರ್ನ ಹಾಕ್ಬಿಟ್ಟಿದ್ದಾರೆ. ಇದನ್ನೂ ಹಾಕ್ಬಿಟ್ಟು ನಾನು ಏನೂ ಅಪ್ಡೇಟ್ ಕೊಟ್ಟಿಲ್ಲ ಅಂದರೆ ಡೆಫಿನೆಟ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾರೆ ಅಭಿಮಾನಿಗಳು ಅಂತ ಮೈಂಡಲ್ಲಿ ಇಟ್ಕೊಂಡು ಮೇ ಬಿ ಅಪ್ಡೇಟ್ ಅಂತೂ ಖಂಡಿತ ನಿಮಗೆ 8ನೇ ತಾರೀಕು ಬರುತ್ತೆ. ಅದು ಟೀಸರಾ ಅಥವಾ ಫಸ್ಟ್ ಲುಕ್ಕಾ ಅಥವಾ ಗ್ಲಿಮ್ಸಾ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾರಿಗೂ ಸಹ ಮಾಹಿತಿ ಇಲ್ಲ. ಇದನ್ನು ಡಿಕೋಡ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನನ್ನ ಅನಿಸಿಕೆ ಇದು ಈ ರೀತಿ ಅನಿಸ್ತಾ ಇದೆ. ಆ್ಯಂಡ್ ಕೆಲವೊಂದು ಮೂಲಗಳ ಪ್ರಕಾರ ಹೌದು 8ನೇ ತಾರೀಕು ಬರ್ತಾ ಇದೆ ಅಪ್ಡೇಟು. ಅದು ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಸಹ ಮಾಹಿತಿ ಇಲ್ಲ. ಬರೋದಂತೂ ಕನ್ಫರ್ಮು, ಸಿಕ್ಕಿರೋ ಮಾಹಿತಿ. ಸೊ ಇಷ್ಟು ಹೇಳ್ತಾ ಇವಳನ್ನು ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ತುಂಬಾ ಕುಯ್ತಿದೆಯಾ, ಇದೆಲ್ಲ ಬೇಕಾ ನಿನಗೆ, ಹಂಗೆ ಹಿಂಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀಬಹುದು. ಐ ಡೋಂಟ್ ನೋ, ಯಾರಾದರೂ ಬರೆದ್ರೆ ನನ್ನ ಅನಿಸಿಕೆಗಳನ್ನ ನಾನು ಹೇಳಬಹುದು ಗುರು, ಅಷ್ಟೇ, ಇನ್ನೇನು ಹೇಳೋಕ್ಕಾಗುತ್ತೆ. ಯಾಕಂದರೆ ಒಂದು ವ್ಯಕ್ತಿನ ಕಳ್ಕೊಬಿಟ್ರೆ ಮತ್ತೆ ಆ ವ್ಯಕ್ತಿಗೆ ನಾವು ಎಷ್ಟೇ ದುಡ್ಡು ಕೊಟ್ಟರು ಆ ಪ್ರಾಣ ಅನ್ನೋದು ಬರೋದಿಲ್ಲ. ಆ ಫ್ಯಾಮ್ಲಿಗೆ ಎಷ್ಟೇ ದುಡ್ಡು ಕೊಟ್ಟರು ಆ ಪ್ರಾಣ ಅನ್ನೋದು ಬರೋದಿಲ್ಲ. ಸ್ವಲ್ಪ ನಾವೇ ಜೋಪಾನವಾಗಿದ್ದು ಸೆಲೆಬ್ರೇಷನ್ಸ್ ಅನ್ನೋದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಜೋಪಾನವಾಗಿರಿ. ಏನೇ ಸೆಲೆಬ್ರೇಷನ್ ಮಾಡಿದ್ರೂ ಸಹ ಸ್ವಲ್ಪ ಹುಷಾರಾಗಿ ಮಾಡಿ.